ಬಹಳ ಮನಸ್ಸು ತುಂಬಿ ನಮ್ಮ ಮನ ತುಂಬೋ ಹಾಗೆ ಎರಡು. ಅವರು ಮನಸ್ಸು ತುಂಬಿ ಮಾತಾಡಿದ್ರು. ಮನಸ್ಸು ತುಂಬಿ ಮಾತಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಅದು ಪೂರ್ಣ ರೀತಿಯಿಂದ ತುಂಬೆ ಅದರಿ. ಪ್ರಭುದೇವರ ಬಗ್ಗೆ ಎಷ್ಟು ಕೇಳಿದ್ರನು ಕಮ್ಮಿ, ಎಷ್ಟು ಹೇಳಿದ್ರನು ಕಮ್ಮಿ. ಪ್ರಭುದೇವ್ರಂದ್ರೆ ಪ್ರಭುದೇವ್ರು. ಇಲ್ಲೊಂದು ಈ ಒಂದು ಷಟ್ಪದಿಯೊಳಗ ಪಿಂಡ ಬಾರದ ದೇಹಿಯನು ಅಂತ ಶಬ್ದ ಪ್ರಯೋಗ ಅದ ರೀ. ಒಂದು ವಾಕ್ಯ ಚಂದದಂತಂದ್ರೆ ಇದಕ್ಕೆ ಎರಡು ಅರ್ಥ ಅದಾವ. ಒಂದು, ಪಿಂಡ ಬಾರದ ದೇಹಿಯನು ಶಬ್ದ ಪ್ರಭುದೇವ್ರನ್ನ ದೇಹಿ ಅಂತ ಕರೆದಾರ್ರಿ. ದೇಹವನು ಅಂತ ಎಲ್ಲಿ ಬಳಸಿಲ್ಲ. ದೇಹಿ ಅಂತಂದ್ರೆ ಇಲ್ಲೊಂದು ನಾವು ಈ ಚಾಮರಸ ಶಿವಯೋಗಿಗಳ ಒಂದು ಚಾತುರ್ಯವನ್ನು ಗಮನಿಸಬಹುದು. ಎಲ್ಲೆಲ್ಲೇ ಪ್ರಭುದೇವರನ್ನ ಕುರಿತು ಉಲ್ಲೇಖ ಬರ್ತದ, ಅಲ್ಲಲ್ಲೇ ಅವರು ದೇಹಿ ಪದವನ್ನ ಬಳಸ್ಯಾರ, ದೇಹ ಪದವನ್ನ ಬಳಸಿಲ್ಲ. ಯಾಕ ಅಂತಂದ್ರೆ ಅವರು ದೇಹವಲ್ಲ. ದೇಹಿ ಅಂತಂದ್ರೆ ಯಾರಿಗಂತಾರಂತಂದ್ರೆ ದೇಹದ ಒಳಗಿರುವ ಚೈತನ್ಯ, ದೇಹಕ್ಕಿಂತ ಭಿನ್ನವಾಗಿರುವ ಚೈತನ್ಯ. ದೇಹದ ಒಳಗಿರುವುದರಿಂದ ದೇಹಿ. ಅಲ್ಲಮ ಪ್ರಭುದೇವರು ಪಂಚಭೂತ ಕಾಯವನ್ನ ಮೀರಿ ದೇಹಿ ಆಗ್ಯಾರವ್ರು. ದೇಹ ಅಲ್ಲ, ಪಂಚಭೂತ ತತ್ವಕ್ಕೆ ಒಳಪಟ್ಟವರಲ್ಲ, ದೇಹಿ ಆಗಿರೋದ್ರಿಂದ ಭಗವದ್ಗೀತೆಯಲ್ಲಿ ಈ ದೇಹಿಗೆ ಸಂಬಂಧಪಟ್ಟಂತ ಒಂದು ಶ್ಲೋಕದ ಬಹಳ ಚಂದ ಅದ ರೀ. ಸಂಬಂಧ ಇಲ್ಲದೆ ಇದ್ರೂ ಕೂಡ ಒಂದ್ ಸ್ವಲ್ಪ ಅದಕ್ಕ ಜೋಡಣೆ ಆಗ್ತದ್ರಿ. ಅದು ಏನಂತಂದ್ರೆ ದೇಹಿಯ ಲಕ್ಷಣವನ್ನ ಹೇಳ್ಬೇಕಾದ್ರ ಕೃಷ್ಣ ಅಲ್ಲಿ ಒಂದು ಮಾತನ್ನು ಬಳಸ್ತಾನ್ರಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಕ್ಲೇದ ಎಂತಾಪೋ. ಅದು ಶ್ಲೋಕದ ಅದರ್ಥ ಏನಪ್ಪಾ ಅಂತಂದ್ರೆ ಈ ದೇಹಿಯನ್ನ, ದೇಹವನ್ನ ಶಸ್ತ್ರ ಕತ್ತರಿಸಬಹುದು, ತುಂಡರಿಸಬಹುದು, ನೋಯಿಸಬಹುದು. ದೇಹಿಯನ್ನ, ದೇಹದ ಒಳಗಿರ್ತಕ್ಕಂಥ ದೇಹಿಯನ್ನ ಶಸ್ತ್ರಗಳು ಕತ್ತರಿಸೋದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಶೋಷಯತಿ ಮಾರುತಃ. ಆ ದೇಹಿಯನ್ನ ಮಾರುತ ಒಣಗಿಸುವುದಿಲ್ಲ, ನೀರು ತೋಯಿಸುವುದಿಲ್ಲ. ಮತ್ತೆ ಸ್ಥೂಲವಾದಂತ ಕಲ್ಲ, ಮಣ್ಣ ಇವು ಹೆಂಗ ಅವ್ರಿಗೆ ಸ್ಪರ್ಶ ಆಗ್ತಾವ್ರಿ? ಹೌದಿಲ್ರಿ? ಕಲ್ಲಿಂದ ಯಾರನ್ನ ಹೊಡಿಬಹುದಂತಂದ್ರೆ ಕಲ್ಲ ಕಟ್ಟಿಗೆಗಳನ್ನ ತಗೊಂಡು ಯಾವುದನ್ನ ಹೊಡಿಬಹುದು? ನಾವು ದೇಹವನ್ನ ಹೊಡಿಬಹುದು. ಆದ್ರೆ ಪ್ರಭುದೇವರ ಸಾಧನ ಎಷ್ಟಾಗ್ಯದ ಅಂತಂದ್ರೆ ಅವರು ದೇಹವಾಗಿ ಉಳಿದಿಲ್ಲ, ದೇಹಿ ಆಗ್ಯಾರ. ದೇಹಿ ಆಗಿರೋದ್ರಿಂದ ಅವರನ್ನ ಯಾವ ಅಲ್ಲೇನ ಗುಡ್ಡರಿದ್ರಲ್ಲ, ಅವ್ರು ಯಾವ್ಯಾವ ಉಪಕರಣಗಳನ್ನ ತಗೊಂಡು ಹೊಡೆದ್ರು ಕೂಡ ಅವ್ರಿಗೆ ಅದು ಸ್ಪರ್ಶ ಆಗಲಿಲ್ಲ. ಇನ್ನು ಎರಡನೇ ಮಾತನ್ನ ಅವ್ರಿಗೆ ಬಯಸಿದ್ದು ಬಯಲ ದೇಹಿಯ ಶಬ್ದ ಬಳಸ್ಯಾರಲ್ಲಿ. ಬಯಲ ದೇಹಿ ಮೊದಲನೇದು ಪಿಂಡ ಬಾರದ ದೇಹಿ ಅಂತ ಅವ್ರನ್ನು ಕುರಿತು, ಎರಡನೇದು ಬಯಲ ದೇಹಿ ಖಂಡಿಸುವವೇ ಬಯಲ ದೇಹಿಯ. ಅವ್ರು ಯಾವ ಸ್ವರೂಪದಾಗಿದ್ದಾರಪ್ಪ ಅಂತಂದ್ರೆ ಬಯಲವೇ ಅವರ ನಿಜ ಸ್ವರೂಪ. ಬಯಲ ಅಂತಂದ್ರೆ ಈ ಆಕಾಶ, ಹೊರಗಿನ ಆಕಾಶ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಬಯಲ ಅಂತಂದ್ರೆ ಚಿದಾಕಾಶ, ಆಕಾಶ ಸ್ವರೂಪರಾಗಿರ್ತಕ್ಕಂಥ ಅಲ್ಲಮರನನ್ನ ಅವು ಯಾವು ಖಂಡಿಸೋದಿಲ್ಲ. ಮತ್ತೊಂದು ತತ್ವಜ್ಞಾನದ ಮಾತು ನಾವು ಯಾವಾಗ್ಲೂ ನೆನಪಿಟ್ಕೋಬೇಕಾದಂತದ್ದನ್ನ ಬಹಳ ಚಂದಾಗಿ ಅವ್ರು ಹೇಳಿದ್ರು. ನೊಂದು ಸೈರಿಸದವ ಕನಿಷ್ಠ. ಬಹಳ ಚಂದ ವಿವರಣೆ ಕೊಟ್ಟರು ಅವರು. ನೊಂದು ಸೈರಿಸದವ, ನೊಂದು ಸೈರಿಸುವವನು, ನೊಂದೇನೆಂಬುದು ನಿನಹಿಗಿಲ್ಲದೊಡೆ ಆತನು.
ಇವರಿಗೆ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಕರೀತಾರ ಅನ್ನೋ ವಿವರಣೆ ನಾವು ನಮ್ಮನ್ನ ನಾವು ಆತ್ಮವಿಮರ್ಶೆಯನ್ನ ಮಾಡ್ಕೊಳಕ್ ಹಸ್ತದ್ರಿ. ನಾವು ನೊಂದು ಸಹಿಸಾಕತ್ತಿದ್ವಿ ಅಂತಂದ್ರ ನಾವೆಲ್ಲರೂ ಕನಿಷ್ಠ ವರ್ಗಕ್ಕೆ ಸೇರ್ತೀವಿ. ನೊಂದು ಸೈರಿಸುವವ, ನೊಂದು ಸೈರಿಸದವ ಮತ್ತು ನೊಂದು ಸೈರಿಸುವವ, ಯಾರು ನೋವನ್ನು ಅನುಭವಿಸ್ತಾರ. ಸೈರಿಸೋದು ಅಂತಂದ್ರ ತಾಳ್ಮೆಯನ್ನ ಸಹಿಸ್ಕೊಳ್ಳೋದಕ್ಕೆ ಸೈರಿಸುವುದು ಅಂತ ಕರೀತಾರ್ರಿ. ತಾನು ನೋವನ್ನ ಅನುಭವಿಸಿ ಆ ನೋವನ್ನ ಯಾರು ಸಹನೆ ಮಾಡ್ಕೊಳಂಗಿಲ್ಲಲ್ಲ, ಪ್ರತ್ಯುತ್ತರವನ್ನು ಕೊಡ್ತಾರ, ಏಟಿಗೆ ಏಟನ್ನ ಕೊಡ್ತಾರ, ಇವ ಕನಿಷ್ಠ. ಆಗಲೇ ಅಪ್ಪವ್ರು ಹೇಳ್ಯಾರದನ್ನ. ನೊಂದು ಸೈರಿಸುವವ, ಎಷ್ಟೇ ಕಷ್ಟ ಬಂದ್ರೂ ಕೂಡ ಅದನ್ನ ತಾನು ನೋಯ್ತಾನ. 2 ಜಾಗದಾಗ ನೋವು ಅದಾವ್ರಿ, 3 ಜಾಗದಾಗ ನೋವು ಪದ ಬಳಕೆ ಐತಿ. ಅದರ ವ್ಯತ್ಯಾಸ ಎಷ್ಟು ಚಂದ ಅದ ನೋಡ್ರಿ. ನೊಂದು ಸೈರಿಸುವವ, ನೋವನ್ನ ಅನುಭವಿಸ್ತಾನ, ಆದ್ರ ಅದನ್ನ ಸಹನೆ ಮಾಡ್ಕೋತಾರ, ಇವ ಮಧ್ಯಾಹ್ನ. ಇನ್ನೊಂದು ಪಕ್ಷದವ್ರು ಇದ್ದಾರೆ. ಅವ್ರ ಎಂತವ್ರಪ್ಪ ಅಂತಂದ್ರೆ, ನೊಂದೆನೆಂಬುದು ನೆನಹಿಗಿಲ್ಲದೊಡೆ, ನೆನಹಿಗಿಲ್ಲದೊಡಾತನು. ಯಾರ ನೆನಪಿನೊಳಗ ನಾನು ನೊಂದಿದ್ದೇನೆ ಅನ್ನೋದು ನೆನಪಿನೊಳಗ ಸುದುಕಿರಂಗಿಲ್ಲ ಅಂತ ಸಂತ ಮಹಾತ್ಮರು, ಉತ್ತಮರು ಅಂತ ಕರ್ಸ್ಕೊಂತಾರ. ಅವರು ಶರಣರು, ಸಂತರು ಅಂತೇಳಿ ಬಹಳ ವಿವರವಾಗಿ ನಮಗೀಗ ತಿಗಡಿ ಅಪ್ಪ ಅವರು ಬಹಳ ಚಂದ ತಿಳಿಸ್ಕೊಟ್ಟಾರ. ಅವರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳಿ, ಹೀಗೆ ಇನ್ನೊಂದಿಷ್ಟು ಒಂದೂ ಪದವನ್ನ ಬಿಡಲಾರ್ದು, ಅಂದ್ರೆ ನಮಗೊಂದು ಪ್ರಾರ್ಥನೆ ಏನಂತಂದ್ರೆ ಅವ್ರ ಹತ್ರ ಒಂದು ಪದ್ಯವನ್ನ ತಾವು ಬಿಡಬೇಡ್ರಿ, ಪ್ರತಿಯೊಂದು ಪದ್ಯವನ್ನ ತಾವು ಸವಿಸ್ತಾರವಾಗಿ ವಿವರಣೆಯನ್ನ ಕೊಟ್ಟಿದ್ದಾದ್ರೆ ಎಲ್ಲ ಸಾಧಕ ವರ್ಗದವರಿಗೆ, ಅಧ್ಯಯನರಿಗೆ ಮತ್ತು ಜೀವನ್ಮುಕ್ತರಿಗೆ. ಈ ಪ್ರಭುಲಿಂಗ ಲೀಲಾ ಹೇಗದ ಅಂತಂದ್ರೆ, ಸಿದ್ದೇಶ್ವರ ಪೂರ್ವ ಭಾಷೆಯೊಳಗೆ ಹೇಳ್ಬೇಕಾದ್ರ ಇದು ಸಾಧಕರಿಗೆ ಮಾರ್ಗದರ್ಶನ ಆಗ್ತದ್ರಿ. ಯಾರ್ಯಾರು ಸಾಧಕರಿದ್ದಾರಲ್ಲ ಅವ್ರಿಗೆ ಇದು ಮಾರ್ಗದರ್ಶಕ. ಅವ್ರ ಸಾಧನಾ ಪಥವನ್ನ ಹೇಳಿಕೊಡ್ತದೆ ಪ್ರಭುಲಿಂಗ ಲೀಲಾ. ಯಾರು ಸಿದ್ಧ ಮಹಾತ್ಮರಿದ್ದಾರಲ್ಲ ಅವ್ರಿಗೆ ರಸದೌತನ ಅದ. ಇದು ರಸದೌತನ ಅಂತಂದ್ರೆ ಏನು? ಅಗದಿ ಅಮೃತದ ರಸ ಉಂಡಂಗಾಗತ್ತರಿ. ಅಂದ್ರ ಸಾಧಕರಿಗೂ ಪ್ರಯೋಜನ, ಸಿದ್ಧರಿಗೂ ರಸದೌತನ. ಈ ಇಬ್ಬರಿಗೂ, ಮತ್ತೆ ಲೌಕಿಕರಿಗೆ ನಮಗೇನ್ ಆಗ್ತದಪ್ಪ ಅಂತ ಕೇಳಿದ್ರ ಅವ್ರಿಗೂ ಕೂಡ ಲಾಭ ಅದ ರೀ. ಏನ್ ಮಾಡ್ತದಪ್ಪ ಅಂತಂದ್ರ ಅವ್ರಿಗೆ ಅದು ಪುಣ್ಯದ ಸಂಗ್ರಹ ಮಾಡಿ ಇಂದಿಲ್ಲ ನಾಳೆ ಈ ಮಾತುಗಳು, ನಾವು ಯಾವ್ಯಾವ ಮಾತುಗಳನ್ನ ಕೇಳ್ತೇವಿ, ಮಾತಾಡ್ತೇವಿ, ನೋಡ್ತೇವಿ, ಅದರ ಸೂಕ್ಷ್ಮ ಸಂಸ್ಕಾರಗಳು ನಮ್ಮ ಚಿತ್ತದ ಮೇಲೆ ಇರ್ತಾವ. ಅವು ಇಂದಿಲ್ಲ ನಾಳೆ ಆ ಚಿತ್ರದಾಗ ಅದಕ್ಕೆ ಚಿತ್ರಗುಪ್ತ ಅಂತ ಕೂಡ ಕರೀತಾರೆ. ಗುಪ್ತವಾದಂತ ಚಿತ್ರ ರೂಪದಿಂದ ಇರ್ತಾವ. ಅದಕ್ಕ ಈ ಪ್ರಭುದೇವರನ್ನ ಕುರಿತ ಮಾತುಗಳು ನಮ್ಮ ಚಿತ್ತದಲ್ಲೇ ಗುಪ್ತವಾಗಿ ಉಳಿದ್ರು ಕೂಡ ಅದು ಇಂದಿಲ್ಲ ನಾಳೆ ಪ್ರಕಟ ಆಗ್ತಾವ್ರಿ. ಯಾವಾಗ ಪ್ರಕಟ ಆಗುತ್ತನೋ ಅವಾಗ ನಮ್ಮ ಭಾಗ್ಯೋದಯ ಆಗ್ತದ, ಮಹಾಪುರುಷರ ಕೃಪೆ ಆಗ್ತದ, ಇದ್ದಾಗ ಜೀವನ್ ಮುಕ್ತಾವಸ್ಥೆ ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿಗಳು. ಧನ್ಯವಾದಗಳ್ರಿ ಅಣ್ಣಾರ.